ಎಲ್ಲರಿಗೂ ಕಾಪರ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರಲ್ಲಿ January 27ರ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇವತ್ತು ತುಂಬಾ ಅಂತ ಯಾಕೆಂದ್ರೆ ನಿನ್ನೆ ರಿಪಬ್ಲಿಕ್ ಡೇ ಇರೋದ್ರಿಂದ ಎಲ್ಲ ಇದಿರೋದ್ರಿಂದ ಅಂತ ಏನು ಇಂಪಾರ್ಟೆಂಟ್ ಇಶ್ಯೂಸ್ ಇವತ್ತು ನ್ಯೂಸಲ್ಲಿ ಕಂಡು ಬಂದಿಲ್ಲ. ಆದರೂ ಸ್ಟಿಲ್ ಕೆಲವೊಂದೊಂದು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ನಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ನಮಗೆ ಏನು ಬೇಕೋ ಅದನ್ನ ಎತ್ಕೊಂಡ್ ಬಂದಿದ್ದೀನಿ, ನೋಡ್ತಾ ಹೋಗೋಣ ಡಿಲೇ ಮಾಡೋದಕ್ಕೆ. ಇವತ್ತು ನೋಡಿ, ನಮ್ಮ GS2ನ ಸೋಷಿಯಲ್ ಜಸ್ಟಿಸ್ ಮತ್ತು ಎಜುಕೇಷನ್ ಈ ಒಂದು ಟಾಪಿಕ್ಗೆ ರಿಲೆವೆಂಟ್ ಆಗುವಂಥ ಒಂದು ಆರ್ಟಿಕಲ್ ಏನಂದರೆ ಲೆಸನ್ಸ್ ಫ್ರಮ್ ಎ ಹೈ ಪ್ರೊಫೈಲ್ ಹಾರ್ವರ್ಡ್ ಎಕ್ಸಿಟ್ ಅನ್ನೋ ಒಂದು ಎಡಿಟೋರಿಯಲ್ ಇತ್ತು. ಇದು ತುಂಬ ಚೆನ್ನಾಗಿದೆ. ಇದು ಯಾವ ಥರ ಫ್ಯೂಚರಲ್ಲಿ ಏನೇನು ಆಗ್ತಾ ಇದೆ, ಇದು ರೀಸೆಂಟಾಗಿ ಹಾರ್ವರ್ಡ್ನ ಪ್ರೆಸಿಡೆಂಟ್ ಅವರು ರಿಸೈನ್ ಏನು ಮಾಡಿದಾರಲ್ಲ ಅದ್ರ ಹಿನ್ನೆಲೆಯಲ್ಲಿ ಇದನ್ನು ಮಾಡಿದ್ದಾರೆ. ನಿಮಗೊಂದು ಸ್ವಲ್ಪ ಇದ್ರ ಬಗ್ಗೆ ಹಾಗೆ ಜಸ್ಟ್ ಇದು ಏನಂತಂದ್ರೆ ರೆಸಿಗ್ನೇಷನ್ ಆಫ್ ಹಾರ್ವರ್ಡ್ಸ್ ಫಸ್ಟ್ ಆಫ್ರಿಕನ್ ಅಮೆರಿಕನ್ ಪ್ರೆಸಿಡೆಂಟ್, ಇವ್ರ ಹೆಸರು ಕ್ಲಾಡಿನ್ ಗೇ ಅನ್ನೋರು. ಅವರು January 2 ರಿಸೈನ್ ಮಾಡಿದ್ರು. ಆ ಒಂದು ಬೆನ್ನಲ್ಲಿ ಎಡಿಟೋರಿಯಲ್ ಇದೆ. ಇದು ಏನು ಹೇಳ್ತಾ ಇದೆ ಮತ್ತೆ ಇದು ಏನೇನು ಹೇಳುತ್ತೆ ಅಂದ್ರೆ, ರೈಟ್ ವಿಂಗ್ ಪಾಪ್ಯುಲಿಸಮ್ ಇಂದ ಏನೆಲ್ಲ ಡೈವರ್ಸಿಟಿಗೆ, ಈಕ್ವಿಟಿಗೆ ಮತ್ತೆ ಇನ್ಕ್ಲೂಷನ್ ವ್ಯಾಲ್ಯೂಸು, ಅಕಾಡೆಮಿಕ್ ಗ್ಲೋಬಲಿ ಇವೆಲ್ಲದಕ್ಕೂ ಯಾವ ಥರ ಇದಾಗುತ್ತೆ, ಚಾಲೆಂಜಸ್ ಇದೆ. ಆಮೇಲೆ ಇಂಡಿಯಾ ಮೇಲೆ ಏನು ಥರ ಇಂಪ್ಲಿಕೇಶನ್ಸ್ ಆಗುತ್ತೆ, ಮತ್ತೆ ರೆಸಿಸ್ಟೆನ್ಸ್ ಬೇಕು ಬೇಡವಾ ಅನ್ನೋದ್ರ ಬಗ್ಗೆ ಇದು ಆರ್ಟಿಕಲ್ ಚರ್ಚೆ ಮಾಡ್ತಾ ಇದೆ. ನಾವು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಿಮಗೆ ಸ್ವಲ್ಪ ಮಟ್ಟಿಗೆ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ, ಇದು ಏನಕ್ಕಾಗಿತ್ತು ಅಂತಂದ್ರೆ, January 2 ಅವರು ಯಾರು ಕ್ಲಾಡಿನ್ ಗೇ ಅನ್ನೋರು ರಿಸೈನ್ ಅಂತೂ ಮಾಡಿದ್ರು. ಇವ್ರು ರಿಸೈನ್ ಮಾಡಿದ್ದಕ್ಕೆ ಕ್ರೆಡಿಟ್ ಯಾರಿಗೆ ಸಿಕ್ಕಿತ್ತು ಅಂತಂದ್ರೆ, ರೈಟ್ ವಿಂಗ್ ಆಕ್ಟಿವಿಸ್ಟ್ಗಳು ಕೆಲವರು ಇದ್ರು, ಅವರಿಗೆ ಕ್ರೆಡಿಟ್ ಸಿಕ್ಕಿತ್ತು. ಏನಕ್ಕೆ ಅಂತಂದ್ರೆ, ಪಾಲಿಸಿ ಡಿಸ್ಅಗ್ರಿಮೆಂಟ್ಸ್ ಮತ್ತೆ ಪ್ಲಜರಿಸಮ್ ಇದೆ ಅಂತ ಅಂದ್ಬಿಟ್ಟು ಇವ್ರುಗಳು ರೈಟ್ ವಿಂಗ್ ಆಕ್ಟಿವಿಸ್ಟ್ಗಳು ಇದನ್ನ ಮಾಡಿದ್ರು, ಕಂಪ್ಲೇಂಟ್ ಮಾಡಿದ್ರು. ಆ ಬೇಸಿಸ್ ಮೇಲೆ ಅವರು ರಿಸೈನ್ ಮಾಡಿದ್ರು ಅನ್ನೋ ಒಂದು ಇದನ್ನ ಕ್ರೆಡಿಟ್ನ ರೈಟ್ ವಿಂಗ್ ಆಕ್ಟಿವಿಸ್ಟ್ಗೆ ಕೊಟ್ಟಿದ್ರು. ಓಕೆ, ಇವರು ಏನಕ್ಕೆ ಇದನ್ನ ಮಾಡಿದ್ರು ರೈಟ್ ವಿಂಗ್ ಆಕ್ಟಿವಿಸ್ಟ್ ಅಂತಂದ್ರೆ, ಇವರು ಯಾರು ಕ್ಲಾಡಿನ್ ಗೇ ಅನ್ನೋರು ಹಮಾಸ್ ಅಟ್ಯಾಕ್ ಮೇಲೆ ಯಾವುದೇ ತರಹದ ಒಂದು ಏನು ಕಮೆಂಟ್ ಮಾಡದಲ್ಲೇ ಇರ್ಬೋದು ಅಥವಾ ಏನೇ ಒಂದು ಇದನ್ನ ವ್ಯಕ್ತಪಡಿಸಲಿದಕ್ಕೋಸ್ಕರ ರೈಟಿಂಗ್ ಆಕ್ಟಿವಿಸ್ಟ್ ಈ ಕನ್ಸರ್ನ್ ಎತ್ತಿಡಿದ್ರು. ಈ ಹಿನ್ನೆಲೆಯಲ್ಲಿ ಅವ್ರು ರಿಸೈನ್ ಮಾಡಿದ್ರು January 2. ಸೊ ಅದು ಹೆಂಗೆ ನಮಗೆ ಅಥವಾ ಗ್ಲೋಬಲ್ ಅಕಾಡೆಮಿ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ, ಇದನ್ನ ಏನ್ ತೋರಿಸ್ತಾ ಇದೆ ಇದು ಅಂತ ಆಥರ್ ಏನ್ ಹೇಳ್ತಾರೆ ಅಂದ್ರೆ, ತುಂಬಾ ಚೆನ್ನಾಗಿ ಏನ್ ಹೇಳಿದ್ದಾರೆ ಅಂದ್ರೆ ನೋಡಿ, ಆಥರ್ ಏನ್ ಹೇಳ್ತಾರೆ ಅಂತಂದ್ರೆ, ಚಾಲೆಂಜಸ್ ಟು ಡೈವರ್ಸಿಟಿ, ಈಕ್ವಿಟಿ ಮತ್ತೆ ಇನ್ಕ್ಲೂಷನ್ ಈ ತರದೊಂದು ಆಗ್ತಾ ಇರೋದ್ರಿಂದ ಡೈವರ್ಸಿಟಿಗೆ, ಈಕ್ವಿಟಿಗೆ ಮತ್ತೆ ಇನ್ಕ್ಲೂಷನ್ಗೆ ತುಂಬಾ ಒಡ್ತಾಗಿ ಕೊಡುತ್ತೆ ಅಂತ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹಾರ್ವರ್ಡ್ ಕಮಿಟ್ಮೆಂಟ್ ಅವ್ರು ಏನು ಅಂತಂದ್ರೆ, ಈ ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ಗೆ ಹೆಸರಾದವರು ಹಾರ್ವರ್ಡ್. ಸೊ ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ತರದೊಂದು ಇದಕ್ಕೆ ಕನ್ಸರ್ವೇಟಿವ್ಸ್ ಏನ್ ಕ್ವಶನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಾರ್ವರ್ಡ್ ಈ ತರದ ಕಮಿಟ್ಮೆಂಟ್ ಇತ್ತಲ್ಲ, ಸೊ ಏನಾಯ್ತಪ್ಪ ನಿಮ್ ವ್ಯಾಲ್ಯೂಸ್ ಏನಾಯ್ತು ಅಂತ ಅಂದ್ಬಿಟ್ಟು ಕ್ವಶನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಕಾಡೆಮಿಯಾದಲ್ಲಿ ರೈಸ್ ಆಫ್ ರೈಟ್ ವಿಂಗ್ ಪಾಪ್ಯುಲಿಸಮ್ ಬಗ್ಗೆನೂ ಕೂಡ ಒಂದು ಇದನ್ನ ಆಥರ್ ಚಾಲೆಂಜ್ ಅಂತ ಅಂದ್ಬಿಟ್ಟು ಇದನ್ನ ಗುರುತು ಮಾಡಿದ್ದಾರೆ. ಅದ್ರ ಜೊತೆಗೆ ಇದ್ರ ಗ್ಲೋಬಲ್ ಇಂಪ್ಯಾಕ್ಟ್ ಏನಾಗುತ್ತೆ ಮತ್ತೆ ಇಂಡಿಯನ್ ಪರ್ಸ್ಪೆಕ್ಟಿವ್ ಏನು ಇದ್ರದ್ದು ಅಂತಂದ್ರೆ, ನೋಡಿ, ರೈಟ್ ವಿಂಗ್ ಪಾಪ್ಯುಲಿಸಮ್ ಇದ್ರಿಂದ ಮೊದಲನೇದು ಅಕಾಡೆಮಿಗಂತೂ ಥ್ರೆಟ್ ಇದೆ. ಓಕೆನಾ, ಈಗ ಫಸ್ಟ್ ಆಫ್ ಆಲ್ ಲೆಫ್ಟ್ ವಿಂಗು, ರೈಟ್ ವಿಂಗು ಈ ಥರದ್ದೆಲ್ಲ ಏನಪ್ಪಾ ಅಂತಂದ್ರೆ, ರೈಟ್ ವಿಂಗ್, ಲೆಫ್ಟ್ ವಿಂಗ್ ಅಂತಂದ್ರೆ, ರೈಟ್ ವಿಂಗ್ನವ್ರು ಏನ್ ಮಾಡ್ತಾರೆ, ದೇ ಆರ್ ಕನ್ಸರ್ವೇಟಿವ್ಸ್. ಇರೋದನ್ನ ಇದ್ದಂಗೆ ಇದನ್ನ ಮಾಡ್ಕೊಂಡು ಹೋಗ್ಬೇಕು, ಆ ಸಂಸ್ಥೆಗಳು ಇದನ್ನೆಲ್ಲ ಅದೇ ತರ ಇದಂಗೆ ಮಾಡ್ಬೇಕು. ಲೆಫ್ಟ್ ವಿಂಗ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಈಕ್ವಲ್ ಸಮಾನತೆ, ನಾವೆಲ್ಲ ಇದನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಇದನ್ನ ಮಾಡ್ತಾರೆ. ಸೊ ರೈಟ್ ವಿಂಗ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಈ ತರದೊಂದು ಇದನ್ನ ಅಕಾಡೆಮಿಯದಲ್ಲೂ ಕೂಡ ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಅದೇ ಗ್ಲೋಬಲ್ ಇಂಪ್ಯಾಕ್ಟ್ ಬಂದ್ಬಿಟ್ಟು ಅಕಾಡೆಮಿಯಾದಲ್ಲಿ ರೈಟ್ ವಿಂಗ್ ಥ್ರೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಇಂಡಿಯಾದಲ್ಲಿ ನಾವು ತುಂಬಾನೇ ಕಷ್ಟಪಟ್ಬಿಟ್ಟು ಏನ್ ಮಾಡಿದ್ವಿ, ಫ್ರೀಡಮ್ ಸ್ಟ್ರಗಲ್ ಇದನ್ನೆಲ್ಲ ತಂದ್ಬಿಟ್ಟು ಈ ಡೈವರ್ಸಿಟಿ, ಈಕ್ವಿಟಿ, ಇನ್ಕ್ಲೂಷನ್ ಎಲ್ಲ ತಂದಿದ್ದೀವಿ. ಈ ತರ ರೈಟ್ ವಿಂಗ್ ಪಾಪ್ಯುಲಿಸಮ್ ಜಾಸ್ತಿ ಆಯ್ತು ಅಂದ್ರೆ ದಟ್ ವಿಲ್ ಬಿ ಥ್ರೆಟ್ ಅಂತಾನೆ ಕೂಡ ಆಥರ್ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಡಿಯಾದ ಮೇಲೆ ಮತ್ತೆ ರೋಲ್ ಆಫ್ ಅಕಾಡೆಮಿಯಲ್ಲಿ ಚಾಲೆಂಜಸ್ ಏನೇನು ಹೇಳ್ತಾರೆ ಅಂದ್ರೆ, ಈ ತರ ಒಂದು ಇದೆಲ್ಲ ಬಂತು ಅಂತಂದ್ರೆ, ರೈಟ್ ವಿಂಗ್ ಪಾಪ್ಯುಲಿಸಮ್ ಎಲ್ಲ ಜಾಸ್ತಿ ಆಯ್ತು ಅಂತಂದ್ರೆ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅವರು ಮತ್ತೆ ಫಾರಿನ್ ಕ್ಯಾಂಪಸ್ನವರು ಅವ್ರಿಗೊಂದು ರೆಗ್ಯುಲೇಷನ್ ಇಲ್ದಂಗೆ ಅವ್ರು ಇಷ್ಟ ಬಂದಂಗೆ ಮಾಡ್ತಾ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅವರು ಈ ತರ ಒಂದು ಡೈವರ್ಸಿಟಿ, ಈಕ್ವಿಟಿ ವ್ಯಾಲ್ಯೂಗಳಿಗೆ ಅಂಡರ್ ರೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆಥರ್ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮಲ್ಲಿ ಏನು ಡ್ರಾಫ್ಟ್ ರೆಗ್ಯುಲೇಷನ್ಸ್ ಇದೆಯಲ್ಲ, ಅದರಲ್ಲಿ ಆಕ್ಚುಲಿ ಈಗ ಆಲ್ರೆಡಿ ಕ್ಲಾರಿಟಿನೇ ಇಲ್ಲ, ಎದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ರಿಸರ್ವೇಷನ್ ಇನ್ ಎಜುಕೇಷನ್, ರಿಸರ್ವೇಷನ್ ಇನ್ ಎಂಪ್ಲಾಯ್ಮೆಂಟ್, ಇದ್ರ ಬಗ್ಗೆ ಆಲ್ರೆಡಿ ಕ್ಲಾರಿಟಿ ಇಲ್ಲ. ಸೊ ಈ ತರ ಇದು ಪಬ್ಲಿಕ್ ಪಾಪ್ಯುಲಿಸಮ್ ಮತ್ತೆ ಜಾಸ್ತಿ ಆಯ್ತು, ರೈಟ್ ವಿಂಗ್ ಪಾಪ್ಯುಲಿಸಮ್ ಜಾಸ್ತಿ ಆಯ್ತು ಅಂತಂದ್ರೆ ಅದು ಕೂಡ ಇದಾಗುತ್ತೆ, ಥ್ರೆಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದಾದ್ಮೇಲೆ ಸೋಷಿಯಲ್ ಕನ್ಸರ್ವೇಟಿವ್ಸ್ ಏನ್ ಹೇಳ್ತಾರೆ, ಈ ತರದೊಂದು ಮಾಡಿದ್ರೆ ಕ್ಯಾಸ್ಟ್ ಕ್ಲಾಸ್ ಎಕ್ಸ್ಕ್ಲೂಸಿವ್ಸ್ ಟು ಆಲ್ರೆಡಿ ಇದು ಜಾಸ್ತಿ ಆಗ್ತಾ ಇದ್ದಾರೆ, ಅಕಾಡೆಮಿಯಲ್ಲಿ ಈ ತರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಆಥರ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ,
ಈ ತರದೊಂದು ಇದಕ್ಕೆ ರೆಸಿಸ್ಟೆನ್ಸ್ ಬೇಕೇ ಬೇಕು. ರೆಸಿಸ್ಟೆನ್ಸ್ ಅಂದ್ರೆ ಇದನ್ನ ತಡೆ ಹಿಡಿಬೇಕು ಬೇಗ ಬೇಗ ಅಂತ ಹೇಳ್ಬಿಟ್ಟು ಪೊಲಿಟಿಕಲ್ ಕರೆಕ್ಟ್ನೆಸ್ ನ ಮಾಡಕ್ ಹೋಗಿ, ಅಂದ್ರೆ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂದ್ರೆ ಹಿಂದೆ ಅಂತೂ ತಪ್ಪು ನಡೆದಿದೆ, ಅಂದ್ರೆ ಒಂದೇನೋ ಸ್ಥಾನಮಾನಗಳು ಇದನ್ನ ಮಾಡಕ್ಕೆ ಅದನ್ನ, ಬಟ್ ಈಗ ಅದನ್ನ ಸರಿ ಮಾಡಕ್ ಹೋಗೋ ಇದ್ರಲ್ಲಿ ಅಕಾಡೆಮಿಯಲ್ಲಿ ಸೇಫ್ ಗಾರ್ಡ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಯಾಕಂದ್ರೆ ಅಕಾಡೆಮಿ ಇಸ್ ದ ಓನ್ಲಿ ವೇ ಥ್ರೂ ಇದನ್ನ ಮಾಡಕ್ ಆಗೋದು. ಅಷ್ಟೊಂದು ತುಂಬಾ ಪೊಲಿಟಿಕಲ್ ಕರೆಕ್ಟ್ನೆಸ್ ಬಗ್ಗೆ ಇದನ್ನ ನೋಡೋದ್ರಲ್ಲಿ ಅಕಾಡೆಮಿಕ್ ಸೇಫ್ ಗಾರ್ಡ್ಸ್ ನ ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು ಆ ತರ ಹೇಳಿದ್ದಾರೆ. ಅದ್ರ ಜೊತೆಗೆ ಸ್ಕ್ರೂಟಿನಿ ಆಫ್ ಲೀಡರ್ಸ್ ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ಏನ್ ಹೇಳ್ತಾ ಇದಾರೆ ಆಥರ್ ಅಂತಂದ್ರೆ, ನಮ್ಮ ಹಿಂದೆ ಹಳೆ ಲೀಡರ್ಸ್ಗಳು ಏನಿದಾರಲ್ಲ ಅವ್ರ ಕಾಂಟ್ರಿಬ್ಯೂಷನ್ಸ್ ಅನ್ನ ಸ್ಟಡಿ ಮಾಡ್ಬಿಟ್ಟು ಅವ್ರದ್ದು ಸ್ಕ್ರೂಟಿನಿ ಮಾಡ್ಬೇಕು. ಬಟ್ ಆದ್ರೆ ಆ ಸ್ಕ್ರೂಟಿನಿ ಹೆಂಗಂದ್ರೆ ಮತ್ತೆ ಅವ್ರನ್ನ ಇದನ್ನ ಮಾಡಬಾರ್ದು, ದೇವತಾ ಮನುಷ್ಯ ಮಾಡಬಾರ್ದು, ಅವ್ರನ್ನ ಐಡಲೈಸೇಷನ್ ಮಾಡಬೇಡ್ರಿ. ಅವ್ರು ಏನ್ ಕಾಂಟ್ರಿಬ್ಯೂಟ್ ಮಾಡಿದಾರೆ ಅದನ್ನ ಕ್ಲೀನಾಗಿ ಸ್ಕ್ರೂಟಿನಿ ಮಾಡಿ ಅದ್ರ ಬೇಸಿಸ್ ಮೇಲೆ ಅಕಾಡೆಮಿಯಲ್ಲಿ ಇದನ್ನ ಮಾಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಏನ್ ಹೇಳ್ತಿದ್ದಾರೆ ನಾನು ಹೇಳಿದ್ನಲ್ಲ ನೋಡಿ, ಪೊಲಿಟಿಕಲ್ ಇದನ್ನ ತಗೊಂಡು ಹೋಗ್ಬೇಕು ಅಂತಂದ್ರೆ ಒಂದು ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಮತ್ತೆ ನಾಲೆಡ್ಜ್ ಬೇಸಲ್ಲಿ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅನ್ನೋದ್ರ ಮೇಲೆ ಅಷ್ಟೇ ಇದನ್ನ ತಗೊಂಡು ಹೋಗ್ಬೇಕು. ಆಮೇಲೆ ಇದ್ರಲ್ಲಿ ಆಲ್ರೆಡಿ ಥ್ರೆಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮಗೆ ಒಂದು ವ್ಯಾಲ್ಯೂ ಅಡಿಷನ್ ಆಗಿ ಈ ತರದೊಂದು ಸಿಗ್ನಿಫಿಕೆನ್ಸ್ ಆಫ್ ಅಕಾಡೆಮಿಕ್ ಫ್ರೀಡಮ್ ಅಂಡ್ ಇಂಟೆಲೆಕ್ಚುಯಲ್ ಆಟೋನಮಿ ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ಏನೇನ್ ಬೇಕು ಅಂತಂದ್ರೆ, ಒಂದು ಅಕಾಡೆಮಿಕ್ ಫ್ರೀಡಮ್ ಇತ್ತು ಅಂತಂದ್ರೆ ದರ್ ಇಸ್ ಟ್ರೂತ್ ಸೀಕಿಂಗ್ ಅಂಡ್ ನಾಲೆಡ್ಜ್ ಅಡ್ವಾನ್ಸ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಕ್ವಶನ್ ಮಾಡೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಕ್ವಶನ್ ಮಾಡಿದಾಗ ಸತ್ಯ ಆಚೆ ಬರ್ತಾ ಹೋಗುತ್ತೆ. ಈ ತರದಾದಾಗ ಸ್ಟೂಡೆಂಟ್ಸ್ ಅಲ್ಲಿ ವಿಸ್ಡಮ್ ಬರುತ್ತೆ. ಈ ತರದೆಲ್ಲ ಬರಬೇಕು ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ಕ್ರಿಟಿಕಲ್ ಥಿಂಕಿಂಗು ಮತ್ತೆ ಇನ್ಫಾರ್ಮ್ ಚಾಯ್ಸಸ್, ಏನೇ ಒಂದು ಡಿಸಿಷನ್ ತಗೋಬೇಕಾದ್ರೆ ನಿಮಗೆ ಸತ್ಯತೆಗಳು ಗೊತ್ತಿದ್ದಾಗ ಒಂದು ಡಿಸಿಷನ್ಸ್ ತಗೊಳಕ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಇನೋವೇಷನ್ ಅಂಡ್ ಕ್ರಿಯೇಟಿವಿಟಿ, ನೀವು ನಿಮ್ಮ ಐಡಿಯಾಸ್ ಅನ್ನ ಎಲ್ಲದನ್ನು ಮುಚ್ಚಾಕ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ. ಸೊ ಆ ತರ ಆಗ್ಬಾರ್ದು, ಇನೋವೇಷನ್ಸ್ ಮತ್ತೆ ಕ್ರಿಯೇಟಿವಿಟಿ ಬರಬೇಕು ಅನ್ನೋದೇ ಇದ್ರದ್ದು ಒಂದು ಮತ್ತೆ ಫ್ರೀಡಮಿನ ಒಂದು ಉದ್ದೇಶ. ಆದ್ಮೇಲೆ ಸೋಷಿಯಲ್ ಪ್ರೋಗ್ರೆಸ್ ಅಂಡ್ ಅಕೌಂಟಬಿಲಿಟಿ ಆಗುತ್ತೆ. ಈ ತರದೊಂದು ಇದು ಬಂದ್ರೆ ಎಂಪವರ್ಸ್ ಇಂಡಿವಿಜುವಲ್ಸ್ ಟು ಡೆವಲಪ್ ಇಂಟೆಲೆಕ್ಚುಯಲ್ ಪೊಟೆನ್ಷಿಯಲ್ ಬರುತ್ತೆ. ಇಲ್ಲಾಂದ್ರೆ ನಿಮ್ಮ ಎಲ್ಲ ಒಂದು ಇದನ್ನ ತಡೆದೇ ಇಟ್ಬಿಟ್ರೆ ಏನ್ ಮಾಡಕ್ಕಾಗತ್ತೆ. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಅಕಾಡೆಮಿಕ್ ಫ್ರೀಡಮ್ ಅಂಡ್ ಇಂಟೆಲೆಕ್ಚುಯಲ್ ಆಟೋನಮಿ. ಸೊ ಈ ಬೇಸಿಸ್ ಮೇಲೆ ಇದು ತುಂಬಾನೇ ಒಳ್ಳೆ ಆರ್ಟಿಕಲ್ ಇದು. ಇದನ್ನ ನೀವು ಈಗ ಏನಿದೆಯೋ ಇದರದ್ದು ತೆಗೆದಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್, ಕಂಟೆಕ್ಸ್ಟ್ ಇಂಪಾರ್ಟೆಂಟ್ ಆಗದಲ್ಲೇ ಇರ್ಬೋದು, ಆದ್ರೆ ಇದರಲ್ಲಿರೋ ಒಂದು ಕಂಟೆಂಟ್ ಏನಿದೆಯಲ್ಲ, ರೈಟ್ ವಿಂಗ್ ಪಾಪ್ಯುಲಿಸಮ್ ಇದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಹೇಗೆ ಇದಾಗುತ್ತೆ, ಹಾನಿ ಆಗುತ್ತೆ ಅಂತ, ಪ್ರಭಾವ ಬೀಳುತ್ತೆ ಅಂತ, ಅದು ತುಂಬಾ ಇಂಪಾರ್ಟೆಂಟು. ನೀವು ಇದನ್ನ ಯಾವುದೇ ತರ ಈ ತರ ರಿಲೆವೆಂಟ್ ಆನ್ಸರ್ಸ್ ಅಲ್ಲಿ ತಗೊಂಡು ಯೂಸ್ ಮಾಡ್ಕೋಬಹುದು. ಓಕೆ, ಇದನ್ನ ಹೇಳ್ತಾ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನಂತಂದ್ರೆ, ನಮ್ಮ GS 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ನ ಬೈಲಾಟರಲ್ ರಿಲೇಷನ್ಸ್ ಅಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇಂಡಿಯಾ ಮತ್ತೆ ಫ್ರಾನ್ಸ್ನವರು ಟೈಸ್ ಟೇಕ್ ಎ ಬಿಗ್ ಲೀಪ್ ಅಂತ ಅಂದ್ಬಿಟ್ಟು ನೆನ್ನೆ 26 ಜನವರಿ ಏನ್ ರಿಪಬ್ಲಿಕ್ ಡೇ ಇತ್ತಲ್ಲ, ಫ್ರಾನ್ಸ್ನ ಪ್ರೆಸಿಡೆಂಟ್ ಬಂದಿದ್ರು, ಗೆಸ್ಟ್ ಆಗಿ ಬಂದಿದ್ರು. ಅವ್ರನ್ನ ಅದ್ರ ಮೇಲೆ ಅವ್ರು ಏನೇನೆಲ್ಲ ಇದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಹೋಗೋಣ. ಏನ್ ಹೇಳಿದ್ದಾರೆ ಅಂತಂದ್ರೆ, ಇಂಡಿಯಾ ಅಂಡ್ ಫ್ರಾನ್ಸ್ ಡಿಫೆನ್ಸ್ ಇಂಡಸ್ಟ್ರಿಯಲ್ ರೋಡ್ ಮ್ಯಾಪ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಇಬ್ರು ಸೇರ್ಬಿಟ್ಟು. ಅದೇ ಆರ್ಟಿಕಲ್ ಹೇಳ್ತಾ ಇದೆ. ಅಂದ್ರೆ ಇಟ್ ಈಸ್ ಇನ್ ಕೋ ಡಿಸೈನ್ ಆಗಿರ್ಬೋದು, ಕೋ ಡೆವಲಪ್ಮೆಂಟ್, ಕೋ ಪ್ರೊಡಕ್ಷನ್ ಆಫ್ ಮಿಲಿಟರಿ ಹಾರ್ಡ್ವೇರ್ ಇದ್ರಲ್ಲಿ ತಗೊಂಡಿದ್ದಾರೆ. ಅದಾದ್ಮೇಲೆ ಡಿಫೆನ್ಸ್ ಸಪ್ಲೈ ಚೈನ್ಸ್ ಅಂಡ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಸ್ಟ್ರೆಂಥನ್ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಸೊ ಡಿಫೆನ್ಸ್ ಸ್ಪೇಸ್ ಪಾರ್ಟ್ನರ್ಶಿಪ್ ಅಲ್ಲಿ ಏನೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ನ್ಯೂ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಸ್ಪೇಸ್ ಸಿಚುಯೇಷನ್ ಅವೇರ್ನೆಸ್ ಮತ್ತೆ ಸ್ಯಾಟಲೈಟ್ ಲಾಂಚಸ್ ಅಲ್ಲಿ ಕೋಪರೇಷನ್ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡ್ಕೊಂಡಿದ್ದಾರೆ ಎರಡು ರಾಷ್ಟ್ರಗಳು, ಇಂಡಿಯಾ ಮತ್ತೆ ಫ್ರಾನ್ಸ್. ಅದಾದ್ಮೇಲೆ ಎನರ್ಜಿ, ಡಿಜಿಟಲ್ ಹೆಲ್ತ್, ಅಗ್ರಿಕಲ್ಚರ್, ಎಜುಕೇಶನ್ ಇದ್ರಲ್ಲೆಲ್ಲದ್ರಲ್ಲೂ ಕೂಡ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಜಾಯಿಂಟ್ ವೆಂಚರ್, ಏರ್ ಬಸ್ ಮತ್ತೆ ಟಾಟಾದವರು ಇಬ್ರು ಸೇರ್ಬಿಟ್ಟು ಹೆಲಿಕಾಪ್ಟರ್ಸ್ ನ ಇದನ್ನ ಮಾಡೋದ್ರಲ್ಲಿ ಜಾಯಿಂಟ್ ವೆಂಚರ್ಸ್ ನ ಮಾಡ್ಕೋಬೇಕು ಅಂತಾನು ಕೂಡ ನಿರ್ಧಾರ ಮಾಡಿದ್ದಾರೆ. ಅದಾದ್ಮೇಲೆ ಕೆಲವೊಂದೊಂದು ಮೆಗಾ ಡಿಫೆನ್ಸ್ ಡೀಲ್ಸ್ ಏನ್ ಪೆಂಡಿಂಗ್ ಇದ್ವಲ್ಲ ಅದನ್ನೆಲ್ಲ ಮುಗಿಸೋಣ. ಫಾರ್ ಎಕ್ಸಾಂಪಲ್ ರಫೇಲ್ ಇಂಥದನ್ನೆಲ್ಲ ಮುಗಿಸ್ಕೋಣ ಅಂತ ಹೇಳಿದ್ದಾರೆ. ಆಮೇಲೆ ವೀಸಾ ರಿಸ್ಟ್ರಿಕ್ಷನ್ಸ್ ಮತ್ತೆ ಪ್ರೆಸ್ ಫ್ರೀಡಮ್ ಬಗ್ಗೆ ಫ್ರಾನ್ಸ್ನವ್ರು ಏನು ಒಂದು ಕನ್ಸರ್ನ್ ವ್ಯಕ್ತಪಡಿಸಿದ್ದಾರೆ ಅದನ್ನು ಕೂಡ ಅಡ್ರೆಸ್ ಮಾಡೋದ ಅಂತ ಅಂದ್ಬಿಟ್ಟು ನಿರ್ಧಾರ ಆಗಿದೆ. ಅದಾದ್ಮೇಲೆ ಅವರಿಬ್ರು ಮಧ್ಯೆ ಸ್ಟ್ರೆಂಥನಿಂಗ್ ಇದೆ. ಅದು ಯಾವ ತರ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ರು ಬಂದಿದ್ದು, ಅವ್ರ ಪ್ರೆಸಿಡೆಂಟ್ ಇಂಡಿಯಾಗೆ ಬಂದಿದ್ದೆ ಇಲ್ಲಿ ತೋರಿಸ್ತಾ ಇದೆ ದರ್ ಇಸ್ ವೆರಿ ಸ್ಟ್ರೆಂಥನಿಂಗ್ ಇಂಡಿಯಾ ಮತ್ತೆ ಫ್ರಾನ್ಸ್ ಟೈಸ್ ಅಂತ. ಅದಾದ್ಮೇಲೆ ಒಟ್ಟಾರೆ ಹೇಳ್ಬೇಕು ಇಂಪ್ಯಾಕ್ಟ್ ಏನಂತಂದ್ರೆ, ಡೀಪ್ನಿಂಗ್ ಪಾರ್ಟ್ನರ್ಶಿಪ್ ಮತ್ತೆ ಮಲ್ಟಿ ಡೈಮೆನ್ಷನಲ್ ಕೊಲಾಬರೇಷನ್. ಮಲ್ಟಿ ಡೈಮೆನ್ಷನ್ ಅಂದ್ರೆ ನಿಮಗೆ ತೋರಿಸ್ತಾರೆ, ಎನರ್ಜಿ ಆಗಿರ್ಬೋದು, ಡಿಜಿಟಲ್, ಈ ತರ ಎಲ್ಲಾ ಒಂದು ಕ್ಷೇತ್ರದಲ್ಲೂ ಕೂಡ ಕೋಆಪರೇಷನ್ ನ ಮಾಡ್ಕೋಬೇಕು, ಕೊಲಾಬರೇಟ್ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದು ಇಷ್ಟು ನ್ಯೂಸ್. ಇದು ಇಂಡಿಯಾ ಮತ್ತೆ ಫ್ರಾನ್ಸ್ ಬೈಲಾಟರಲ್ ರಿಲೇಶನ್ಶಿಪ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ ಬರೋಣ. ಇದನ್ನು ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್ ಇದೆ. ಇದು ಇಂಡಿಯನ್ ಎಕಾನಮಿಯ GS 3 ಇನ್ಕ್ಲೂಸಿವ್ ಗ್ರೋತ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಆರ್ಟಿಕಲ್ ಇದು. ಇದೇನಂದ್ರೆ, ಇಂಡಿಯಾ 2047 ವಾಟ್ ಡಸ್ ಇಟ್ ಟೇಕ್ ಟು ಮೇಕ್ ದ ನೇಷನ್ ರಿಚ್ ಮತ್ತೆ ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್. ಇದ್ರ ಬಗ್ಗೆ
ಚರ್ಚೆ ಮಾಡಿದ್ದಾರೆ. 2 schools of thought, ಎರಡು ತರ ಇದನ್ನ ಚರ್ಚೆ ಮಾಡಿದ್ದಾರೆ. ನೋಡ್ತಾ ಹೋಗೋಣ. ಇದೇನಂತಂದ್ರೆ 2047ರಲ್ಲಿ ಇಂಡಿಯಾ ಹೆಂಗೆ ವೆಲ್ತಿ ನೇಷನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಇದರಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ಮಾತಾಡಿದ್ದಾರೆ, ಪಬ್ಲಿಕ್ ಗೂಡ್ಸ್ ಬಗ್ಗೆ ಮಾತಾಡಿದ್ದಾರೆ, ಪಾಲಿಸಿ ಚೇಂಜಸ್ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ವುಮೆನ್ಸ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಬಗ್ಗೆನೂ ಮಾತಾಡಿದ್ದಾರೆ. ನೋಡ್ತಾ ಹೋಗೋಣ ಏನೇನ್ ಮಾತಾಡಿದ್ದಾರೆ, ಏನೇನ್ ಇದು ಮಾಡಿದ್ದಾರೆ ಅಂತ. ಫಸ್ಟ್ ಆಫ್ ಆಲ್ ಏನಂತಂದ್ರೆ ಒಂದು ಗೌರ್ಮೆಂಟ್ ನ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಅದೇ ಹೇಳಿದ್ರೆ 2 schools of thought. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಗವರ್ಮೆಂಟ್ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಮೊದಲನೇದು ಗವರ್ಮೆಂಟ್ ಇಂದು ವೆಲ್ಫೇರ್ ಸ್ಕೀಮು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಡಿಜಿಟಲ್ ಪೇಮೆಂಟ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಅವ್ರ ಕ್ರಿಟಿಸೈಸರ್ಸ್ ಏನ್ ಹೇಳ್ತಾ ಇದಾರೆ, ಆಯ್ತರಪ್ಪ ನೀವು ವೆಲ್ಫೇರ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡ್ತಿದ್ದೀರಾ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡ್ತಿದ್ದೀರಾ, ಡಿಜಿಟಲ್, ಆದ್ರೆ ಅದ್ರ ಜೊತೆಗೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಯಾರು ಕೇಳ್ಬೇಕಂದ್ರೆ, ನರಿಶ್ಮೆಂಟ್ ಬಗ್ಗೆ ಯಾರು ಮಾತಾಡಬೇಕು, ಫಿಸಿಕಲ್ ಡೆಫಿಸಿಟ್ ಬಗ್ಗೆ, ಆಮೇಲೆ ಇನ್ವೆಸ್ಟ್ಮೆಂಟ್ ಡಿಕ್ಲೈನ್ ಆಗ್ತಾ ಇದೆ, ಸೋಷಿಯಲ್ ಹಾರ್ಮೋನಿ ಹೊಡೆದಾಟಗಳು ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕ್ರಿಟಿಸೈಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಕನಾಮಿಕ್ ಡೆವಲಪ್ಮೆಂಟ್ ಯಾವ ತರ ಮೆಜರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಕೂಲ್ ಆಫ್ ಥಾಟ್ ಏನ್ ಹೇಳುತ್ತೆ ಅಂದ್ರೆ, ಒಬ್ರು ಹೇಳ್ತಾರೆ ಪರ್ ಕ್ಯಾಪಿಟಲ್ ಇನ್ಕಮ್ ಬೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತಾರೆ. ಓಕೆನಾ, ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ಎಷ್ಟು ಒಬ್ಬ ಮನುಷ್ಯನಿಗೆ ಎಷ್ಟು ಸ್ಪೆಂಡ್ ಮಾಡೋ ಅಂತ ಒಂದು ತಾಕತ್ ಇರುತ್ತಲ್ಲ, ದಟ್ ಈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಒಬ್ರು ಈ ತರ ಹೇಳ್ತಾರೆ, ಕೆಲವರು ಹೇಳ್ತಾರೆ ಇಲ್ಲ ಇನ್ಕ್ಲೂಸಿವ್ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಪಬ್ಲಿಕ್ ಗೂಡ್ಸ್ ಇದು ಇಂಪಾರ್ಟೆಂಟ್ ಮೆಜರ್ಮೆಂಟ್ ಆಫ್ ಡೆವಲಪ್ಮೆಂಟ್ ಅಥವಾ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಕೆಲವರು ಹೇಳ್ತಾರೆ. ಅದಾದ್ಮೇಲೆ ಗ್ರೋತ್ ರೇಟ್ ಮತ್ತೆ ಅದ್ರ ಮುಂದೆ ಇರೋ ಚಾಲೆಂಜಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಅವ್ರು ಏನ್ ಹೇಳ್ತಾ ಇದಾರೆ, ಇಂಡಿಯಾ ಕನ್ಸಿಸ್ಟೆಂಟ್ ಗ್ರೋತ್ ಆಗಂತೂ ಹೋಗ್ತಾ ಇದೆ, 8.5% ಕನ್ಸಿಸ್ಟೆಂಟ್ ಗ್ರೋತ್ ಆಗಂತೂ ಹೋಗ್ತಾ ಇದೆ. ಆದ್ರೆ ಅವ್ರ ಕ್ರಿಟಿಸೈಸರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಏನ್ ತೋರಿಸ್ತಾರೆ ಅಂದ್ರೆ ಸೌತ್ ಏಷ್ಯಾದ ರ್ಯಾಪಿಡ್ ಗ್ರೋತ್ ರೇಟ್ ತೋರಿಸ್ತಾರೆ. ಓಕೆ, ಈಗ ಸಿಂಗಾಪುರ ಆಗಿರ್ಬೋದು, ಈ ತರ ಕಂಟ್ರೀಸ್ಗಳು ರ್ಯಾಪಿಡ್ ಆಗಿ ಹೆಂಗ್ ಬೆಳೆದ್ ನಿಂತು ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಅವ್ರ ವಿರುದ್ಧ ಏನ್ ಮಾತಾಡ್ತಾರೆ ಅಂದ್ರೆ, ಅಯ್ಯೋ ನೋಡ್ರಪ್ಪ ವೆಸ್ಟರ್ನ್ ಕಂಟ್ರೀಸ್ನವರು ಸ್ಲೋ ಆಗಿ ಆದ್ರೂ ಕೂಡ ಅವರು ಮೀಡಿಯಂ ಗ್ರೋತ್ ನ ಇಟ್ಕೊಂಡ್ರು ಕೂಡ ಲಾಂಗರ್ ಪೀರಿಯಡ್ ಅಲ್ಲಿ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಬ್ರು ಮತ್ತೆ ಕಂಪಾರಿಸನ್ ನಡೀತಾರೆ. ಅದಾದ್ಮೇಲೆ ಕ್ವಾಲಿಟಿ ಆಫ್ ಲೈಫ್ ಆಸ್ ಅ ವೆಲ್ತ್ ಡಿಟರ್ಮಿನೆಂಟ್ ಬಗ್ಗೆ, ಆದ್ರೆ ಏನಂತ ಕೆಲವರು ಒಂದೇನ್ ಹೇಳ್ತಾರೆ ಅಂದ್ರೆ, ಕ್ವಾಲಿಟಿ ಆಫ್ ಲೈಫ್ ಇರಬೇಕು, ಕ್ಲೀನ್ ಏರ್ ಇರಬೇಕು, ಎಜುಕೇಶನ್, ಜಾಬ್ಸ್, ಪರ್ಸನಲ್ ಸೇಫ್ಟಿ ಇವೆಲ್ಲ ಕ್ವಾಲಿಟಿ ಆಫ್ ಲೈಫ್ ಅಂತ ಒಬ್ರು ಇದನ್ನ ಮಾಡಿದ್ರೆ, ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಆಯ್ತು ನೀವೇನೇ ಹೇಳಿದ್ರು ಚೈನಾಗಿಂತ ಇಂಡಿಯಾ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ. ಪಾಲಿಸಿ ಚೇಂಜಸ್ ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಜಾಸ್ತಿ ಕಾಲೇಜ್ಗಳು ಅದನ್ನೆಲ್ಲ ಮಾಡೋದ್ರ ಬದಲು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ನ ಕ್ರಿಯೇಟ್ ಮಾಡ್ರಿ ಅಂತ ಹೇಳ್ತಾರೆ. ಅದಾದ್ಮೇಲೆ ವುಮೆನ್ಸ್ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಜಾಸ್ತಿ ಗಮನ ಕೊಡ್ರಿ ಅಂತಾನು ಹೇಳಿದ್ದಾರೆ. ಓಕೆ, ಆಮೇಲೆ ವೆಲ್ತಿ ನೇಷನ್ ಬಗ್ಗೆ ಡೆಫಿನೇಷನ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ನೇಷನ್ ವೆಲ್ತಿ ಆಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಏಬಲ್ ಟು ಪ್ರೊವೈಡ್ ಬೇಸಿಕ್ ನೀಡ್ಸ್ ಅಂಡ್ ಪಾಸಿಬಿಲಿಟೀಸ್ ಆಫ್ ಡಿಸೆಂಟ್ ಅಂಡ್ ಡಿಗ್ನಿಫೈಡ್ ಲೈಫ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಕನ್ಸರ್ನ್ಸ್ ಅಬೌಟ್ ಗ್ರೋತ್ ಪ್ಯಾಟರ್ನ್ ಬಗ್ಗೆ ಹೇಳಿದ್ರೆ, ಡಿಫ್ರೆಂಟ್ ಪ್ಯಾಟರ್ನ್ ಇದೆ ನಮ್ಮ ದೇಶದಲ್ಲಿ. ರಿಯಲ್ ವೇಜಸ್ ಇನ್ಕ್ರೀಸ್ ಜಾಸ್ತಿ ಆಗಿಲ್ಲ, ಆದ್ರೂ ಕೂಡ ಹೈಯರ್ ಗ್ರೋತ್ ರೇಟ್ ಇದೆ. ಅದು ಹೆಂಗೆ ಅಂತ ಅಂದ್ಬಿಟ್ಟು ಇದನ್ನ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ವುಮೆನ್ ಎಕನಾಮಿಕ್ ಪೊಟೆನ್ಷಿಯಲ್ ಬಗ್ಗೆ ಬರೀ 18% ಮಾತ್ರ ವುಮೆನ್ ಪೇಡ್ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಇನ್ನು ಉಳುಕಿದ್ನೆಲ್ಲ ವೇಸ್ಟ್ ಮಾಡಿದಿರಾ ಅಂತ ಅಂದ್ಬಿಟ್ಟು ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಇದನ್ನ ಚೇಂಜ್ ಮಾಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆ, ಇದು ತುಂಬಾನೇ ಒಳ್ಳೆ ಒಂದು ಸೋಷಿಯಲ್ ಜಸ್ಟಿಸ್ ಇದರಿಂದ ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್. ಇದ್ರ ಬಗ್ಗೆ ನೀವು ನೋಡ್ತಾ ಹೋಗಿ. ನೆಕ್ಸ್ಟ್, ಇದು ತುಂಬಾ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇದೆ, ನೀವೇ ಓದ್ಕೊಂಡ್ಬಿಡಿ. ನೋಡಿ, ಗವರ್ಮೆಂಟ್ ಮೇಕ್ಸ್ ಇಟ್ ಕ್ಲಿಯರ್ ದಟ್ ಆಧಾರ್ ನೋ ಪ್ರೂಫ್ ಆಫ್ ಸಿಟಿಸನ್ಶಿಪ್, ಬರ್ತ್ ಡೇಟ್ ಅಂತ ಇದನ್ನ ಗವರ್ಮೆಂಟ್ನವ್ರಿಗೂ ಇನ್ಮೇಲೆ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇದನ್ನೆಲ್ಲರೂ ಪ್ರೂಫ್ ಆಫ್ ಸಿಟಿಸನ್ಸ್. ಇವನ್ ಕೂಡ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬ ಫಾರಿನರ್ ಕೂಡ ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಇವನ್ನ ನೀವು ನೋಡ್ತಾ ಹೋಗಿ. ಅದೆಷ್ಟು ಹೇಳ್ತಾ ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಇವತ್ತಿನ ಎಡಿಟೋರಿಯಲ್ ಬೇಸ್ ಮೇಲೆ ಅಲ್ಲ ಇದಿರೋದು. ಇವತ್ತಿಗೆ ನಾವೇನು ಇಂಡಿಯಾದ ವೆಲ್ತಿ ನೇಷನ್ 2047 ಹೆಂಗ್ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ವಲ್ಲ, ಅದ್ರ ಬೇಸಿಸ್ ಮೇಲೆ ಕ್ವಶನ್ ಇದೆ ಇದು. ಡಿಸ್ಕಸ್ ದ ಕೀ ಡಿಟರ್ಮಿನೆಂಟ್ಸ್ ಆಫ್ ಇಂಡಿಯಾಸ್ ಪಾತ್ ಎಕನಾಮಿಕ್ ಪ್ರಾಸ್ಪರಿಟಿ ಬೈ 2047 ಕನ್ಸಿಡರಿಂಗ್ ಡೈವರ್ಜೆಂಟ್ ಒಪಿನಿಯನ್ಸ್ ಆನ್ ಗವರ್ಮೆಂಟ್ ಮ್ಯಾನೇಜ್ಮೆಂಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂಡ್ ದರ್ ಇಂಪರೇಟಿವ್ ಫಾರ್ ಇನ್ಕ್ಲೂಸಿವ್ ಗ್ರೋತ್ ಅಂಡ್ ಹ್ಯೂಮನ್ ಕ್ಯಾಪಿಟಲ್ ಡೆವಲಪ್ಮೆಂಟ್. 250 ವರ್ಡ್ಸ್ ಅಲ್ಲಿ ಬರೀಬೇಕು, 15 ಅಂಕಗಳಿಗೆ. ಸರ್ಕಾರದ ನಿರ್ವಹಣೆ, ತಲಾ ಆದಾಯ ಮತ್ತು ಅಂತರ್ಗತ ಬೆಳವಣಿಗೆ ಮತ್ತು ಮಾನವ ಬಂಡವಾಳ ಅಭಿವೃದ್ಧಿಗೆ ಕಡ್ಡಾಯವಾಗಿ ವಿಭಿನ್ನ ಅಭಿಪ್ರಾಯಗಳನ್ನು ಪರಿಗಣಿಸಿ 2047ರ ವೇಳೆಗೆ ಭಾರತದ ಆರ್ಥಿಕ ಸಮೃದ್ಧಿಯ ಹಾದಿಯ ಪ್ರಮುಖ ನಿರ್ಧಾರಗಳನ್ನು ಚರ್ಚಿಸಿ. ಆಯ್ತಾ, ಇದು 250 ವರ್ಡ್ಸ್ ಅಲ್ಲಿ ಬರೀಬೇಕು. ಇದನ್ನೆಲ್ಲರೂ ಬರೆದು ಫ್ರೀ ವ್ಯಾಲ್ಯೂಷನ್ ಮಾಡಿಸ್ಕೊಳ್ರಿ, ತಗೊಳ್ರಿ, ಇದನ್ನ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಳ್ರಿ, ವೇಸ್ಟ್ ಮಾಡ್ಕೊಬೇಡ್ರಿ. ಇದನ್ನಿಷ್ಟು ಹೇಳ್ತಾ ಇವತ್ತೆಲ್ಲರಿಗೂ ನಿಮಗೆ ಥ್ಯಾಂಕ್ ಯು ಹೇಳ್ತಾ, ಜೈ ಹಿಂದ್, ಟೇಕ್ ಕೇರ್, ಮತ್ತೆ ನಾಳೆ ಸಿಗೋಣ.